ಮುಂದಿನ ಪತ್ರಿಕೆಯ ನಮ್ಮ ಮಂಜಣ್ಣವರು ಕೂಡ ತುಂಬ ಸೊಗಸಾಗಿ ಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಹಂತವಾಗಿ ಗುರುತಿಸಿ ಮೊನ್ನೆ ಸಿರಿಗೆರೆ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಮಂಜಣ್ಣ ಅವರು ಮುಂದಿನ ಪತ್ರಿಕೆ ವತಿಯಿಂದ. ಭಾಳ ಚೆಂದಾಗಿರ್ತಕ್ಕಂಥ ಕಾರ್ಯಕ್ರಮ. ಅಲ್ಲೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಸೊಗಡನ್ನು ಎತ್ತಿ ಇಡ್ತಕ್ಕಂಥ ಒಂದು ಕಲಾವಿದರನ್ನು ಎತ್ತಿ ಹಿಡಿದು ಅವರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ರೀತಿ ಮುಂದೆ ಬರುವ ಕಾರ್ಯಕ್ರಮದಲ್ಲಿ ಕೂಡ ಹಳ್ಳಿಗೆ ಹೋಗಿ ಇರ್ತಕ್ಕಂಥ ಒಂದು ಜಾನಪದ ಸಂಗೀತ ಆಗಿರ್ಬೋದು, ಅಥವಾ ಲಾವಣಿ ಪದ ಆಗಿರ್ಬೋದು, ಅಥವಾ ಭಕ್ತಿಗೀತೆಗಳನ್ನು ಹಾಡ್ತಕ್ಕಂಥರಾಗಿರ್ಬೋದು, ಅಥವಾ ಸಂಗೀತವನ್ನು ಬಾರಿಸ್ತಕ್ಕಂಥರಾಗಿರ್ಬೋದು, ಹಾರ್ಮೋನಿಯಂ ಮತ್ತು ತಬಲವಾಗಲಿ ಈ ಥರ ಇರ್ತಕ್ಕಂಥದ್ದು ಅಷ್ಟನ್ನು ಹೆಚ್ಚು ತೆಗೆದು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿ ಒಂದು ಗೆಲ್ಲಕ್ಕೆ ನಮ್ಮ ಮಾಧ್ಯಮ ಮುಖಾಂತರ ಸಾಧ್ಯ ಅಂತ ನನ್ನ ಅನಿಸಿಕೆ. ನಮ್ಮಲ್ಲಿ ಈಗ ತಾಲೂಕಿನಲ್ಲಿ ಸಾಕಷ್ಟು ಕಲಾವಿದರು ಅದಾರೆ. ಅವ್ರ ಜೊತೆಗೆ ನಾಟಕ ಕಲಾಮಂದಿರದವರು ಭಾಳ ಅದಾರೆ. ಹರಿಹರ ಕೂಡ ಇತಿಹಾಸ ಇರ್ತಕ್ಕಂಥ ಸ್ಥಳವಾಗಿದೆ, ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿ ನಮ್ಮ ರಂಗಭೂಮಿ ಕಲಾವಿದರು ಎಷ್ಟು ಜನ ಇದ್ದಾರೆ ಹರಿಹರ ತಾಲೂಕಿನಲ್ಲಿ? ಸುಮಾರು ಜನ ಇದ್ದಾರೆ ಗುರುಗಳೇ. ಆದರೆ ನೀವು ಹೇಳಿದಂಗೆ ಅವ್ರು ಎಲೆ ಮಾಡಿ ಕಾಯಾಗಿದ್ದಾರೆ. ಅವರನ್ನು ಮಾಧ್ಯಮದ ಮುಖಾಂತರ ಆಗಲಿ ಅಥವಾ ಈ ಒಂದು ಕಮಿಟಿಯ ಮುಖಾಂತರವಾಗಿ ಸ್ವಲ್ಪ ಅವರು ಹೊರತಕ್ಕಂಥ ಈ ರೀತಿ ಬೆಳೆಸಲಿ ಅಂತಂದೇಳಿ ನನ್ನ ಅನಿಸಿಕೆ.